ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಒಂದು 11 ಗಂಟೆಯಿಂದ ವಿಡಿಯೋ ಶುರು ಮಾಡಿದೆ. ಇವತ್ತು ಲಾಸ್ಟ್ ಕಾಫಿ ಕುಯ್ಯೋದು. ಸೊ ಫಸ್ಟ್ ಮೇಲ್ಗಡೆ ತೋಟ ಇತ್ತಲ್ಲ, ಅಲ್ಲಿ 11-11:30 ಹೊತ್ತಿಗೆ ಕುಯ್ದಾಯಿತು. ಅಳತೆ ಮಾಡಬೇಕು ಅಂದ್ರುತ್ತೆ, ಅದೇ ಕೆ ಜಿ ಲೆಕ್ಕ ಅಲ್ವಾ. ಸೊ ಅದನ್ನು ಕೌಂಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅವಾಗ ಹೋಗಿ ಎಲ್ಲ ಕುಯ್ದು ಎಲ್ಲ ಚೀಲಕ್ಕೆ ಹಾಕೋತಾ ಇದ್ರು. ಹಾಗೆ ಬಿದ್ದಿದ್ದನ್ನು ಹೆರ್ಕೊಂಡು ಎಲ್ಲ ತೂಕ ಮಾಡಿ ಲೆಕ್ಕ ಮಾಡಿಕೊಂಡು ಅವರು ಕೆಳಗಡೆ ತೋಟಕ್ಕೆ ಹೋದರು. ಆಮೇಲೆ ನಾನು ಮನೆಗೆ ಬಂದು ಕಾಫಿ ಕಾಲಾಡಿ ಒಳಗಡೆ ಬಂದು ಕೆಲಸ ಎಲ್ಲ ಮುಗಿಸಿ ಲೋಚನ ಸ್ಕೂಲಿಂದ ಕರ್ಕೊಂಡು ಬಂದಾಯಿತು. ಕಾಫಿನೂ ಗುಡ್ಡೆ ಮಾಡಿದೆ. ಎಲ್ಲ ಆದಮೇಲೆ ಅವನು ಆಟ ಆಡ್ತಾಯಿದ್ದ. ಆಮೇಲೆ ಮತ್ತೆ ತೋಟಕ್ಕೆ ಹೊರಟ್ವಿ. ಇವತ್ತು ಹಳ್ಳದಿಂದ ದಾಟೋಗ್ಬೇಕಿತ್ತು, ಆ ತೋಟಕ್ಕೆ ಹೊರಟ್ವಿ. ಇದೊಂದು ಹೋಮ್ ಸ್ಟೇ ಇತ್ತು ಅಲ್ಲಿ, ಅದೊಂದು ವೀಡಿಯೋಸ್ ಮಾಡ್ಕೊಂಡು ಹೊರಟ್ವಿ. ನಾನು ನನ್ನ ಮಗ ಹೊರಟ್ವಿ. ಅದು ಸ್ವಲ್ಪ ತುಂಬ ದೂರ ಇದೆ, ಹಾಗಾಗಿ ನಡ್ಕೊಂಡು ಹೋಗಬೇಕಿತ್ತು ತೋಟಕ್ಕೆ. ಹೋಗ್ತಾ ಇದ್ವಿ. ಇನ್ನೇನು ಅಲ್ಲಿ ಕೆಸ ಇತ್ತು. ಸೊ ನನ್ನ ಫೇವ್ರೆಟ್ ಅಲ್ವಾ, ಹಾಗಾಗಿ ನಾನು ಲೋಚನು ತುಂಬ ಎಳೆ ಕೆಸ ಎಲ್ಲಿದೆ ಅಂತ ಕುಯ್ಕೊಂಡು ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಬೇಗನೆ ಹೋದ್ವಿ. ಕುಯ್ಕೊಂಡು ಹಂಗೆ ಹೋಗೋಣ ಅಂತ. ತುಂಬ ಎಳೆದು ಯಾವುದ್ಯಾವ್ದಿತ್ತು ಅದನ್ನು ಕುಯ್ಕೋತಾ ಇದ್ದೆ. ಲೋಚನಮ್ಮ ಬಾ ಹೋಗೋಣ ಅಂತ. ನಾನು ಅದಕ್ಕೆ ಟೈಮ್ ಇದೆ ಇರು ಹೋಗೋಣ ಅಂತೇಳಿ ತುಂಬ ಎಳೆವಿದ್ದ. ಅಂದರೆ ಇವಾಗ ಮಳೆ ಇಲ್ವಲ್ಲ ಜಾಸ್ತಿ, ಹಾಗಾಗಿ ಅಷ್ಟಿರಲಿಲ್ಲ. ಎಲ್ಲೋ ಒಂದೊಂದಿದ್ದ. ಹುಡುಕಿ ಕುಯ್ಯೋದಕ್ಕೆ ತುಂಬಾ ಟೈಮ್ ಆಯಿತು. ಆಮೇಲೆ ಅದೆಲ್ಲ ಕುಯ್ದಾದ್ಮೇಲೆ ಸೀದಾ ಬಂದ್ವಿ ನಾವು ತೋಟದ ಹತ್ರ ಬಂದು. ಇವತ್ತು ಲಾಸ್ಟ್ ಅಲ್ವಾ, ಅವರು ಅಕ್ಕರೆ ವೀಡಿಯೋ ಮಾಡ್ಕೊಳ್ಳಿ, ನಮ್ಮದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳಿ ಅಂತಿದ್ರು. ಹಾಗಾಗಿ ಅವ್ರದ್ದು ಹಣ್ಣು ಕೊಯ್ಯೋದೆಲ್ಲ ವೀಡಿಯೋಸ್ ಮಾಡಿಕೊಂಡೆ ನಾನು ಒಂದೊಂದಾಗಿ. ಇವತ್ತು ಲಾಸ್ಟ್ ಅಲ್ವಾ ಅದಕ್ಕೆ. ಆಮೇಲೆ ಹಣ್ಣು ಕುಯ್ಯೋದು ಮುಗಿಯುತ್ತಲ್ಲ, ಇವತ್ತಿಗೆ ನಮಗೆ ಪಾರ್ಟಿ ಕೊಡಿಸ್ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ಇವತ್ತು ಅಮಾವಾಸ್ಯೆ, ನಮಗೇನು ಬೇಡ ಅಂದರೆ ಅವ್ರು ನಾನ್ ವೆಜ್ ಚಿಕನ್ ಕೊಡಿಸಿ ಅಂತ ಕೇಳ್ತಾಯಿದ್ರು. ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೇಡ, ನಾವು ಇವತ್ತು ಪೂಜೆ ಮಾಡ್ತೀವಿ, ಹಂಗಾಗಿ ಬೇಡ, ನಾಳೆ ಕೊಡಿಸಿ ನಾಳೆ ಬರ್ತೀವಿ ಮನೆ ಹತ್ರ ಅಂದರು. ಹ್ಞೂ ಸರಿ ಆಯಿತು, ಅಪ್ಪ ಇರ್ತಾರಲ್ವ ಅವ್ರು ಕೊಡ್ತಾರೆ ಅಂತ ಅಂದರೆ, ನಾನು ಆ್ಯಕ್ಚುಲಿ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತೇ ಬಟ್ ವಿಡಿಯೋಸ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಸಕಲೇಶ್ಪುರಕ್ಕೆ. ಸೊ ಹಂಗಾಗಿ ನಾವಿರಲ್ಲ, ನಮ್ಮ ಮಾವ ಇರ್ತಾರೆ, ಅವ್ರು ಕೊಡಿಸ್ತಾರೆ ಬನ್ನಿ ಅಂತ ಹೇಳಿದೆ. ಬಟ್ ಹಣ್ಣು ಕುಯ್ತಾ ಇದ್ರಲ್ಲ, ಅವರು ಹಾಡು ಹೇಳ್ಕೊಂಡು ಎಷ್ಟು ಚಂದ ಕುಯ್ತಾರೆ ಅಂತ ಖುಷಿ ಆಗುತ್ತೆ ಅವ್ರನ್ನ ಕುಯ್ಯೋದು ನೋಡೋಕ್ಕೆ. ಎಲ್ಲ ಹಾಡು ಹೇಳ್ಕೊಂಡು ಕುಯ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಯ್ತಾರೆ. ಇವತ್ತು ಲಾಸ್ಟ್ ಅಲ್ವಾ, ಮುಗಿಸೇ ಹೋಗಬೇಕು ಅಂತ 5:30 5:40 ಆಗಿತ್ತು. ಅಷ್ಟವರೆಗೂ ಕುಯ್ದು ಎಲ್ಲ ಮೂಟೆ ತೂಕ ಹಾಕಿಸಿ ಆಮೇಲೆಲ್ಲ ಎತ್ತಿಟ್ಟು ಹೋದರು. ಲಾಸ್ಟಿಗೆ ಇಲ್ಲೊಂದು ಗದ್ದೆ ಇತ್ತು, ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದ್ರದ್ದೊಂದು ವೀಡಿಯೋಸ್ ಮಾಡಿಕೊಂಡೆ.